ಈ ಭೂಮಿಯಲ್ಲಿರುವಂಥ ವಜ್ರವನ್ನು, ವಜ್ರದಲ್ಲಿರುವಂಥ ಚಿನ್ನವನ್ನು, ಚಿನ್ನದಲ್ಲಿರುವಂಥ ಬೆಳ್ಳಿಯನ್ನು, ಕ್ಯಾರೆಟ್ ಗೋಲ್ಡ್ಗಳನ್ನು, ಅದು ಮಾತ್ರವಲ್ಲದೆ ಪೆಟ್ರೋಲನ್ನು, ಡೀಸೆಲನ್ನು, ಸೀಮೆಣ್ಣೆಯನ್ನು, ಗ್ಯಾಸನ್ನು, ಸಕಲವನ್ನು ತಯಾರು ಮಾಡಿ ಮನುಷ್ಯರ ಪಾದದಲ್ಲಿ ಇಟ್ಟಿರೋರು ಯಾರು ಐಶ್ವರ್ಯವಂತರು? ಮೊದಲನೇ ಹಣದ ಯಜಮಾನನು ಆ ತಂದೆಯಾದ ದೇವರು ಬೇರೆ. ಅದಕ್ಕೆ ಭಕ್ತನ ಹೇಳ್ತಾರೆ, ದೇವರೇ ನೀನು ಅವರ ಐಶ್ವರ್ಯದಿಂದ, ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದಿ. ಬೇರೆ ದೇವರ ಐಶ್ವರ್ಯ ಎಷ್ಟು ಕೋಟಿ ಇದೆ ಗೊತ್ತಾ? ಬೆಲೆ ಕಟ್ಟಕ್ಕಾಗತ್ತೆ? ಅದು ಅಸಾಧ್ಯ. ಕೆಲವ್ರಿಗೆ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಕೋಟಿ ಆಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬೇರೆ ಯೋಚನೆ ಮಾಡಿ, ನಿಮ್ಗೆ ಎಷ್ಟೇ ಆಸ್ತಿ ಇದೆ ಅಂತ ಒಂದು MLA ಗಳಿಗೆ ಲೆಕ್ಕ ಹಾಕಿದ್ರೆ ಅವರು ಎಲ್ಲೆಲ್ಲಿ ಆಸ್ತಿ ಮಡಗಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ಒಬ್ಬನ ಹೆಸರಲ್ಲಿ ಇಷ್ಟು ಜಮೀನು ಅಂತ ಇರಬೇಕು, ಇಷ್ಟು ಆಸ್ತಿ, ಅದ್ರ ಮೇಲಿದ್ರೆ ಫ್ರಾಡ್ ಅಂತಾರೆ ಅಂದ್ಬಿಟ್ಟು ನೆಂಟರುಗಳ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ, ಸಂಬಂಧಿಕರ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ, ಯಾವನ ಫ್ರೆಂಡ್ ಇದ್ರೆ ಅವನ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ. ಎಷ್ಟಪ್ಪ ಆಸ್ತಿ ಇದೆ?